ಬರೀ ಬೇಗ ಬೇಗ ಮಧು ಅಮ್ಮ ಬರ್ರಿ. ಅವನು ಇವೇನು ಸೈಟು ನಮ್ದು ಯಾವುದು ಇದ್ರಾಗೆ? ಅಮ್ಮ ಇದಲ್ಲ, ಇದ್ರ ಪಕ್ಕದ್ದು. ಬಸ್ ಸ್ಟ್ಯಾಂಡ್ ಇಲ್ಲಿಂದಾನ ಜಸ್ಟ್ 2 ಕಿಲೋಮೀಟರ್ ಅಷ್ಟೇನೆ, ಜಾಸ್ತಿ ಏನೂ ಇಲ್ಲ. ಇಲ್ಲೇನೆ ಸ್ಕೂಲು ಹತ್ರ ಐತೆ, ಎಲ್ಲ ಹತ್ರ ಐತೆ. ಹೌದಾ? ಹಂಗಾದ್ರೆ ನಿನ್ನ ಅದೃಷ್ಟನೋ ಅದೃಷ್ಟ ಕಣಮ್ಮನು, ಇಷ್ಟು ಹತ್ರದಲ್ಲಿ ಇದು ಇಷ್ಟು ಕಡಿಮೆಗೆ ಸೈಟ್ ಸಿಗ್ತಾ ಇರೋದು. ಅಲ್ವೇನೆ ಮಧು? ಹೌದತ್ತೆ, ನಡೀರಿ. ಎಲ್ಲಿ ನಮ್ಮ ಲೇಔಟ್ ಇರೋದು? ಅಲ್ಲೈತೆ, ಬಾ ಕರ್ಕೊಂಡು ಹೋಗ್ತೀನಿ ಇದ್ರ ಪಕ್ಕದ್ದು. ಎಷ್ಟು ವಿಶಾಲವಾಗಿದೆ ಇಲ್ಲಿ ಜಾಗ ಎಲ್ಲನ, ರೋಡ್ ಎಲ್ಲನ ಎಷ್ಟು ಅಗಲ ಐತಿ ಅಲ್ವಾ ಅತ್ತೆ? ಕಣಿ, ಟೌನರು ಮೊದ್ಲೇನೆ ಎಲ್ಲ ಪ್ಲಾನ್ ಮಾಡ್ತಾರೆ. ನಮ್ಮಂಗೆ ಹಳ್ಳಿಗಲ್ಲ, ಹಳ್ಳಿ ಅಂತಾರಲ್ಲ ಸೆನ್ಸೆಂದಿಗೆ ಮೇಲೆ ಮನೆ ಕಟ್ಟಲ್ಲ. ರಸ್ತೆ, ಕರೆಂಟಿ ಕಂಬ, ಚರಂಡಿ ಎಲ್ಲ ಮಾಡಿ ಆಮೇಲೆ ಸೈಟ್ ಹಂಚೋದು ಅಲ್ಲೇ ನಮ್ಮನು. ಹೌದಮ್ಮ, ಮತ್ತೆ ಜಗಳ ಆಗ್ಬಾರ್ದಲ್ಲ. ಓಡಾಡೋಕೆ ಜಾಗ ಇರಬೇಕು, ಚರಂಡಿ ನೀರು ಹೋಗೋಕ್ಕೆ ಚರಂಡಿ ವ್ಯವಸ್ಥೆ ಇರಬೇಕು, ಆಮೇಲೆ ಲೈಟ್ ಕಂಬ ಇರಬೇಕು, ಎಲ್ಲ ಇರಬೇಕಲ್ಲ. ಅದೆಲ್ಲ ಯೋಚನೆ ಮಾಡಿನೇ ಲೇಔಟ್ ಮಾಡೋದು. ಬರೀ ಇದೇ ಅಮ್ಮ ನಮ್ಮ ಲೇಔಟು. ನೋಡಿ, ಇಲ್ಲಿಂದನ ಅಲ್ಲಿವರೆಗೂ ಸೈಟು ಖಾಲಿ ಇದಾವಂತೆ. ಯಾವ್ದು ಬೇಕೋ ಅದನ್ನ ಹೇಳ್ರಿ ಅಂತನ ಹೇಳಿದ್ದಾರೆ ಅವರು. ಹೌದೇನ್ರಿ? ಇದೇನಾ? ಇದೇಕನ? ನಾವು ಇದು ಕಾರ್ನರ್ ಸೈಟೇ ತಗೊಳ್ಳೋಣ ಕಣ್ರಿ. ಕಾರ್ನರ್ ಸೈಟ್ ಕೊಡ್ತಾರ ಅಷ್ಟೇ ಬೆಲೆಗೆ? ಕೊಡ್ತಾರೆ, ಅಷ್ಟೇ ಬೆಲೆಗೆ ಕೊಡ್ತಾರೆ. ಕಾರ್ನರ್ ಸೈಟ್ ಅಂದ್ರೆ ಹಂಗಂದ್ರೇನಿ? ಅತ್ತೆ, ಕಾರ್ನರ್ ಸೈಟ್ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇಲ್ವಾ ಮೂಲೆಗೆ, ಅದೇ ಸೈಟ್ ನ ಕಾರ್ನರ್ ಸೈಟ್ ಅಂತಾರೆ. ಯಾಕಂದ್ರೆ 2 ಕಡೆನೂ ರೋಡ್ ಬರುತ್ತಲ್ಲ. ಇದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ ಅತ್ತೆ. ಇದನ್ನ ತಗೊಂಡ್ರೆ ರೀ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇನ್ನೊಂದ 20,000 ಜಾಸ್ತಿ ಕೊಡ್ತೀವಿ, ಕಾರ್ನರ್ ಸೈಟೇ ಕೊಡಿ ಅಂತನ ಅವ್ರನ್ನ ಕೇಳಿ. ನನ್ಗಂತೂ ಇಲ್ಲಿರೋ ಸೈಟೇ ತುಂಬಾ ಇಷ್ಟ ಆಯ್ತು. ಹೌದು ನಿಮ್ಮದು? ಹಂಗಾದ್ರೆ ಇದನ್ನೇ ತಾಳನ ಕಣಮ್ಮನು, ಇದನ್ನು ಕೊಡ್ತಾ ಇರ್ತಾನೆ ಅಷ್ಟಕ್ಕೇನೆ? ಕೊಡ್ಬೋದಮ್ಮ, ಕೇಳ್ಬೇಕು, ನೋಡೋಣ ಇರು. ಅವ್ರು ಬರ್ಲಿ, ಬತ್ತೀವಿ, ಹಂಗೆ ನೋಡ್ತಾ ಇರಿ ಸೈಟು ಅಂತನ ಫೋನ್ ಮಾಡಿದ್ರು. ಈಗ ತಾನೇ ಬರ್ತಾರಂತೆ, ಗಾಡೀಲಿ ಬರ್ತಾ ಇದ್ರಂತೆ. ಹೌದಾ? ಬಂದಾಗ ಕೇಳು ಹಂಗ. ಆಯ್ತು, ಕೇಳ್ತೀನಮ್ಮ. ಸೈಟ್ ಇಷ್ಟ ಆಯ್ತಾ ನಿಮ್ಗೆ? ಕಂಡ್ರಿ, ತುಂಬಾ ಇಷ್ಟ ಆಯ್ತು. ಕಾರ್ನರ್ ಸೈಟ್ ಅಲ್ವಾ, ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ? ಎಲ್ಲರೂ ಕಾರ್ನರ್ ಸೈಟ್ ಬೇಕು ಅಂತಾನೆ ಇಷ್ಟಪಡೋದು ಗೊತ್ತಾ? ಮೊದ್ಲು ಕಾರ್ನರ್ ಸೈಟೇ ನೋಡೋದು ಯಾರಾದ್ರೂ ಸೈಟ್ ತಗೊಳ್ಳೋರು. ಹೌದೇನು? ಸರಿ ಸರಿ ಅಮ್ಮ, ನಾವು ಹಂಗಾರೆ ಅದನ್ನೇ ಹೇಳ್ತಾಮನ. ಹಾಯ್ ಮನು. ಹಲೋ, ನಮಸ್ಕಾರ ಸರ್. ನಾವು ನಮ್ಮ ಅಮ್ಮನೂ ನಾನು ಹೆಂಡ್ತಿನೂ ಕರ್ಕೊಂಡು ಬಂದೆ ಸೈಟ್ ನೋಡಕ್ಕೆ ಅಂತಾನ. ಹೌದಾ? ನೋಡಿದ್ರಾ? ಯಾವ ಸೈಟ್ ಬೇಕು ಇದರಲ್ಲಿ? ನಮ್ಗೆ ಈ ಕಡೆ ಇದೆಯಲ್ಲ, ಈ ಕಾರ್ನರ್ ಸೈಟ್ ನಾವು ನಿಂತಿರೋ ಪಕ್ಕದಲ್ಲಿ ಅದೇ ಸೈಟ್ ಬೇಕು ಸರ್. ಆ ಸೈಟ್ ಸಿಗುತ್ತಾ ಸರ್? ಅದನ್ನೇ ಕೊಡ್ಸಿದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ ಸರ್. ಹೌದಾ? ಅಯ್ಯೋ, ಆ ಸೈಟು ಇನ್ನೊಬ್ರು ಯಾರೋ ಹೇಳಿದ್ರಲ್ಲಮ್ಮ, ನೀವು ಒಂದ್ ದಿವಸ ಮುಂಚೆ ಬಂದಿದ್ರೆ ಆ ಸೈಟೇ ನಿಮಗೆ ಕೊಡಿಸ್ತಾ ಇದ್ದೆ. ಅವರು ಈಗ ಅಡ್ವಾನ್ಸ್ ಆಗ್ಲೇ 4 ಲಕ್ಷ ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಸೈಟು ಕೊಡ್ಸಕ್ಕಾಗಲ್ಲಮ್ಮ. ನೆನ್ನೆ ಬಂದಿದ್ರೆ ನಿಮಗೆ ಕೊಡಿಸ್ತಾ ಇದ್ದೆ. ಈಗ ಅಮೌಂಟ್ ತಗೊಂಬಂದಿದ್ರು ಹೆಂಗೆ? ಅಮೌಂಟ್ ಇನ್ನೂ ತಂದಿಲ್ಲ ಸರ್. ಅದು ಸಾಲ ತಗೋಬೇಕಲ್ವಾ, ಸಂಘದಲ್ಲಿ ಸಾಲ ಬರ್ಸೈತೆ ನಮ್ಮ ಅಮ್ಮಯ್ಯ. ಇನ್ನೊಂದು 2 ದಿವಸದಲ್ಲಿ ಬರುತ್ತೆ, ತೊಗೊಂಬಂದು ಕೊಡ್ತೀವಿ ಸರ್. ನಮಗೆ ಈ ಸೈಟೇ ಕೊಡಿಸಿ ಸರ್. ಅಯ್ಯೋ, ಅದಾಗಲ್ವಲ್ಲಪ್ಪ, ಅದ್ರ ಪಕ್ಕದ ಕೊಡಿಸ್ತೀನಿ ಬೇಕು ಅಂದರೆ. ಆಗಲ್ಲ ಅಂತ ಹೇಳ್ಬೇಡಿ ಸರ್. ಬೇಕು ಅಂದ್ರೆ ಇನ್ನೊಂದಿಷ್ಟು ದುಡ್ಡ ಜಾಸ್ತಿ ಕೊಡ್ತೀವಿ. ಅದಕ್ಕೆ ಇದೇ ಸೈಟ್ ಕೊಡ್ತೀವಿ ಸರ್. ನಮ್ಗೆ ತುಂಬಾ ಇಷ್ಟ ಆಗೈತೆ. ನನ್ನ ಸೊಸೆನೂ ಇದನ್ನೇ ಇಷ್ಟಪಟ್ಟಿದ್ದಾಳೆ, ಕಾರ್ನರ್ ಸೈಟ್ ಅಂತೆ. ಅದಕ್ಕೆ ತುಂಬಾ ಬೆಲೆ ಬೇರೆ ಐತಂತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಅದಕ್ಕೆ ನೋಡಿ ಸರ್, ಕೊಡಿಸ್ತೀನಿ, ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? 1 ಲಕ್ಷ ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಆಗ್ಲೇ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ. ನೀವು ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ಕೊಟ್ರೆ ನಿಮಗೆ ಕೊಡಿಸ್ಬೋದು. ಅವರು 4.5 ಲಕ್ಷ ಕೊಟ್ಟು ಬುಕ್ ಮಾಡಿ ಹೋಗಿದ್ದಾರೆ. ನೀವು 50,000 ಜಾಸ್ತಿ ಕೊಟ್ರೆ ನಿಮಗೆ ಈ ಸೈಟ ರಿಜಿಸ್ಟರ್ ಮಾಡಿಸ್ತೀನಿ. ಅಮ್ಮ, ಮಧು, ಏನು ಮಾಡೋದೀಗ? ಇನ್ನೂ 1 ಲಕ್ಷ ಹೊಂದಿಸ್ಬೇಕಾಗುತ್ತೆ. ಅಯ್ಯೋ, ಈ 4 ಲಕ್ಷ ಹೊಂದ್ಸೋದೇ ಎಷ್ಟು ಕಷ್ಟ ಆಯಿತು. ಏನು ಬೇಡ ಬಿಡು, ಈ ಸೈಟೇನು ಪಕ್ಕದ್ದೇ ತಗೊಳ್ಳೋಣ. ಇಲ್ಲಾಂದರೆ ಸುಮ್ಮನೆ ಯಾಕೆ ಇನ್ನೂ 1 ಲಕ್ಷ ಎಕ್ಸ್ಟ್ರಾ? ಬರೀ ಬೇಡ ಕಂಡ್ರೆ ಇದೇ ಸೈಟ್ ತಗೊಳ್ಳೋಣ. ಇನ್ನೊಂದು ಲಕ್ಷ ಹೊಂದ್ಸಕ್ಕಾಗಲ್ವಾ 4 ಲಕ್ಷ ಹೊಂದಿರೋರಿಗೆ? ಬಿಡಿ, ನಾನು ಯಾವ್ದಾದ್ರು ಸಂಘಕ್ಕೆ ಸೇರ್ಕೊಂಡು 1 ಲಕ್ಷ ಕೊಡಿಸ್ತೀನಿ. ಸುಮ್ಮನೆ ಈ ಸೈಟೇನೆ ಬುಕ್ ಮಾಡ್ಕೊಳ್ರಿ. ಸರ್ ನಮ್ಗೆ ಈ ಸೈಟೇ ಕೊಡಿಸಿ, ಪರವಾಗಿಲ್ಲ. 5 ಲಕ್ಷ ಆದ್ರೂ ಕೊಡ್ತೀವಿ. ಮಧು, 5 ಲಕ್ಷ ಅಂದ್ರೆ ಜಾಸ್ತಿ ಆಗ್ಲಿಲ್ವಾ? ಅಯ್ಯೋ ಅತ್ತೆ, ಇಲ್ಲಿ ಸೈಟ್ ಎಲ್ಲನ 20 ಲಕ್ಷದ ಮೇಲೆ ನಮಗೆ 5 ಲಕ್ಷ ಸಿಗುತ್ತೆ ಅಂದ್ರೆ ನಾವೇ ಪುಣ್ಯವಂತರು. ಕಾರ್ನರ್ ಸೈಟು ನಮ್ಗೆ ಮುಂದಕ್ಕೆ 25 ಲಕ್ಷ ಮಾರ್ಕೋಬಹುದು ನಾವು ಇನ್ನೊಂದು ವರ್ಷ ಹೋದ್ರೆ. ಸುಮ್ಮನೆ ಒಪ್ಕೊಳ್ರಿ, ಏನೂ ಆಗಲ್ಲ. ಇಷ್ಟು ಹೆಚ್ಚು ಕಮ್ಮಿ ಹಂಗಂತೀಯಾ? ಏನಮ್ಮ, ನನ್ಗೆ ಯಾಕೋ ಭಯವಾದಂಗೆ ಆಗ್ತೈತಿ ಕಣೆ. ಜಾಸ್ತಿ ಸಾಲಗಿಲ್ಲ ಮಾಡ್ಕೊಂಡು ಆಮೇಲೆ ಯಾಕೆ ಅಂತಾನ. ಈಗಲೇ 2 ಲಕ್ಷ ಸಾಲ ಮಾಡಿದ್ದೀನಿ ಸಂಘದಾಗೆ. ಮನು ಹೆಂಗ ಒಂದು 2 ಲಕ್ಷ ಕುಡಿಕಣವನೆ. ಅದ್ರ ಜೊತೆ ನೀನು ಒಂದು ಸಾಲ ಮಾಡಿದ್ರೆ 1 ಲಕ್ಷನ, ನಿನ್ನ ಸಾಲ ಎಲ್ಲಿಂದ ತೀರ್ಸೋದು? ಅದು ಅಲ್ಲದೆ ಇವ್ರಿಗೆ ಬೇರೆ ಕಟ್ಟಬೇಕು. ತಿಂಗಳ 10,000 15,000 ಎಷ್ಟೋನ. ಅದನ್ನೆಲ್ಲ ದುಡಿಯೋದು ಹೆಂಗೆ ಯೋಚನೆ ಮಾಡಿದೀಯಾ? ಅಯ್ಯೋ ಅತ್ತೆ, ನನ್ನ ಹತ್ರ ಒಂದು ಸರ ಐತಲ್ಲ ನಂದು, ನಮ್ಮ ಅಮ್ಮ ಕೊಟ್ಟಿದ್ದು, ಅದನ್ನ ಮಾರೋದ್ರಾಯ್ತು ಬಿಡಿ. ಅದಿವಾಗ ಒಳ್ಳೆ ಬೆಲೆಗೆ ಹೋಗುತ್ತೆ. ನಾವಾಗ ಒಂದು 25-30 ಸಾವಿರಕ್ಕೆ 60 ಸಾವಿರಕ್ಕೆ ಏನೋ ಮಾಡಿಸ್ಕೊಂಡಿತ್ತೇನೋ ನಮ್ಮಮ್ಮ. ಅದನ್ನ ನನಗೆ ಕೊಟ್ಟೈತಲ್ಲ, ಅದನ್ನ ಮಾರ್ಬಿಡೋಣ. ಅದು 1 ಲಕ್ಷ ಆಗ್ಬೋದು ಈಗ. ಹೌದಾ? ಏನಮ್ಮ, ನಿನ್ನಿಷ್ಟ. ಸರಿ ಆಯ್ತು ಬಿಡು ಹಂಗಾದ್ರೆ.
ಏನಮ್ಮ ಏನಾಯ್ತು ತಗೊಳ್ಳೋದ ಬೇಡವೋ? ಪರವಾಗಿಲ್ಲ, 1,00,000 ಹೊಂದಿಸ್ತೀವಿ. ಇದೇ ಸೈಟ್ ಇರಲಿ ಸರ್. ಹೌದಾ, ಸರಿ ಆಯಿತು. ಇದೇ ಕಾರ್ನರ್ ಸೈಟೇನೆ, ನಮಗೆ ಕೊಡಿ. 5 ಲಕ್ಷ ಕೊಡ್ತೀವಿ ನಾವು. ಆಯ್ತಪ್ಪ, ಅವ್ರಿಗಿನ್ನೂ ಬುಕ್ ಮಾಡ್ಕೊಂಡಿಲ್ಲ. ಅವರು 4.5 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸನ್ನು ಕೊಟ್ಟೋಗಿದ್ದಾರೆ. ಈಗ ನೀವು 5 ಲಕ್ಷ ಕೊಡ್ತಿರೋದ್ರಿಂದ ನಿಮಗೇನೆ ಬುಕ್ ಮಾಡ್ತೀನಿ. ಸರಿ ಸರ್, ಆಯಿತು. ಆದರೆ ಇನ್ನೊಬ್ರು ಯಾರಾದರೂ ಬಂದು ಜಾಸ್ತಿ ಕೊಡ್ತೀನಿ ಅಂದರೆ ಮತ್ತೆ ಕ್ಯಾನ್ಸಲ್ ಮಾಡಬೇಡಿ ಸರ್. ನಮಗೆ ಕೊಡಿ, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬೇಡಿ. ನಿಮ್ಮನ್ನೇ ನಂಬಿದ್ದೀವಿ. ಆಯಿತು ಆಯಿತು ಮನು, ನಾವು ಒಂದ್ಸಲ ಅಷ್ಟೇ ಹೇಳೋದು. ಅವ್ರಿಗೂ ಅಷ್ಟೇ, ಬೇಗ ದುಡ್ಡು ತಂದು ಕೊಟ್ಟರೆ ನಿಮಗೆ ಬುಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅವರು ಇವತ್ತು ತಂದು ಕೊಡಬೇಕಾಯ್ತು, ತಂದು ಕೊಟ್ಟಿಲ್ಲ. ಹಂಗಾಗಿ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾವೇನು ಒಬ್ರಿಗೆ ಬುಕ್ ಮಾಡಿ ಇನ್ನೊಬ್ರಿಗೆ ಕ್ಯಾನ್ಸಲ್ ಮಾಡಿಸಲ್ಲ. ಇನ್ನೊಬ್ರಿಗೆ ಕೊಡಬೇಕು, ಜಾಸ್ತಿ ಕೊಡ್ತಾರೆ ಅಂತನ. ನೀವು ಆದಷ್ಟು ಬೇಗ ದುಡ್ಡು ತಂದು ಕೊಟ್ಟರೆ ನಿಮಗೇನೆ ಬುಕ್ ಆಗುತ್ತೆ. ಎಷ್ಟು ಬೇಗ ನೀವು ದುಡ್ಡು ತಂದು ಕೊಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸರಿ ಸರ್, ಆಯಿತು. ಇನ್ನೊಂದು 4-5 ದಿವಸದಲ್ಲಿ ದುಡ್ಡು 5 ಲಕ್ಷ ತಂದು ಕೊಡ್ತೀನಿ ಸರ್. ಎಲ್ಲಿಗೆ ತಂದು ಕೊಡಬೇಕು ಸರ್? ದುಡ್ಡೆಲ್ಲ ಅಡ್ಜಸ್ಟ್ ಆದಮೇಲೆ ನನಗೆ ಫೋನ್ ಮಾಡಿ, ನಾನು ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ ನಿಮಗೆ. ನೋಡಿ, ಈಗಲೇ ಸೈಟ್ ನಂಬರು ಇದು 10ನೇ ನಂಬರು. ಸರ್, ಒಂದು ಮಾತು ಕೇಳ್ತೀನಿ. ಅಲ್ಲ, ನಮಗೆ 5 ಲಕ್ಷ ತಗೊಂಡು ಸೈಟ್ ಕೊಡ್ತೀರಲ್ಲ, ನಿಮ್ಗೇನು ಲಾಸ್ ಆಗಲ್ವಾ ಸರ್? ಅಯ್ಯೋ, ನಮಗೆ ಲಾಸ್ ಆಗಂಗಿದ್ದಿದ್ರೆ ನಾವ್ಯಾಕೆ ನಿಮಗೆ ಇಷ್ಟು ಕಡಿಮೆಗೆ ಸೈಟ್ ಕೊಡ್ತೀವಿ ಹೇಳಿ? ಅದು ಅಲ್ಲದೆ ಮನು ಫ್ರೆಂಡ್ ಇದ್ದಾನೆ ಒಬ್ಬ, ಅವನ ಫ್ರೆಂಡ್ ಕಡೆಯಿಂದ ಈ ಮನು ಪರಿಚಯ ಆಗಿದ್ದು. ಹಂಗಾಗಿ ಪರಿಚಯ ಇರೋರ್ಗಷ್ಟೇ ನಾವು ಕೊಡೋದು. ಹೌದಾ ಸರ್, ನಿಮಗೆ ಲಾಭನೇ ಐತೆ ಅನ್ನೋ ಇದರಲ್ಲಿ? ಹೌದು, ಲಾಭ ಇರೋದಕ್ಕೆ ನಾವು ಇಷ್ಟು ಕಡಿಮೆ ಕೊಡ್ತಾ ಇರೋದು. ಅದು ಪರಿಚಯ ಇರೋರ್ಗೆ ಅಷ್ಟೇನೆ. ನೀವು ತಿಂಗಳನ ಕಟ್ಟಬೇಕಾಗುತ್ತೆ 15,000 ಏನು. 1 ವರ್ಷ ಕಟ್ಟಿದ್ರೆ ಸಾಕು. ಹೌದಾ, 1 ವರ್ಷನಾ? ನಾವು 2 ವರ್ಷ ಅನ್ಕೊಂಡಿದ್ವಿ ಸರ್. ಇಲ್ಲಮ್ಮ, 1 ವರ್ಷ ಕಟ್ಟಿದ್ರೆ ಸಾಕು. ಆದರೆ 5 ಲಕ್ಷ ಒಂದೇ ಸಲ ಕೊಡಬೇಕು ನೀವು. 5 ಲಕ್ಷ ಒಂದೇ ಸಲ ಕೊಟ್ಟರೆ ನಿಮಗೆ ಈ ಸೈಟು ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆಗೋಕ್ಕೆ ಒಂದು ಸ್ವಲ್ಪ 1 ತಿಂಗಳು ಟೈಮ್ ತಗೊಳುತ್ತೆ. ನೀವೇನು ಗಾಬರಿ ಆಗಬೇಕಾಗಿಲ್ಲ. ಪದೇ ಪದೇ ನಮಗೆ ಫೋನ್ ಮಾಡಿ ಕಿರಿಕಿರಿ ಮಾಡೋಂಗಿಲ್ಲ. ಸಮಾಧಾನವಾಗಿರಬೇಕು. ಆಯಿತು ಸರ್, ನಾವು ವೆಯ್ಟ್ ಮಾಡ್ತೀವಿ. ಇನ್ನು 4 ದಿವಸದಲ್ಲಿ ನಿಮಗೆ 5 ಲಕ್ಷ ತಂದು ಕೊಡ್ತೀನಿ ಸರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಾವು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಣ್ಣರು ತೊಗೊಂಡಿದ್ದಾರೆ. ನಮ್ಮ ಅಣ್ಣನ ಹೆಂಡ್ತಿ ನಾವೇ ಸೈಟ್ ತೊಗೊಂಡಿರೋದು ಅಂತ ನಮಗೆ ಉರಿಸ್ತಾ ಇದ್ಲು. ಅದಕ್ಕೆ ಈಗ ನಾವು ಇಷ್ಟು ಕಡಿಮೆ ಬೆಲೆಗೆ ಸೈಟ್ ತೊಗೊಂಡಿದ್ದೀವಿ ಅಂತ ಅವ್ರಿಗೆ ಹೇಳ್ಬೇಕು, ಉರಿಸ್ಬೇಕು. ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸ್ಕೊಡಿ ಸರ್. ಆಯ್ತಾಯ್ತು, ನೀವು ಮೊದಲು ದುಡ್ಡು ತಂದು ಕೊಡಿ. ಆಮೇಲೆ ಮಿಕ್ಕಿರೋದೆಲ್ಲನ ಪ್ರೋಸೆಸ್ ಎಲ್ಲನ ಕಂಪ್ಲೀಟ್ ಆದಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಯಾವತ್ತು ರಿಜಿಸ್ಟ್ರೇಷನ್ ಇರುತ್ತೆ ಅಂತನ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಕ್ಕೆ ಎಷ್ಟು ಆಗುತ್ತೆ ಸರ್? ಅದನ್ನು ನಾವೇ ಕೊಡಬೇಕಾ ಅಥವಾ ಏನು ಇಲ್ವಾ? ನೀವೇ ಮಾಡಿಸ್ಕೊಡ್ತೀರಾ? ಅಯ್ಯೋ, ಆ ರಿಜಿಸ್ಟ್ರೇಷನ್ಗೆ ಒಂದು ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ನೀವೇ ಕೊಡಬೇಕಾಗುತ್ತೆ ಆ್ಯಕ್ಚುಲಿ. ಆದರೆ ನೀವು ನಮಗೆ ತುಂಬ ಗೊತ್ತಿರೋರಾದ್ರಿಂದ ಒಂದು ಅರ್ಧ ನಾವೇ ಹಾಕ್ಕೊತೀವಿ. ಹೌದಾ ಸರ್? ರಿಜಿಸ್ಟ್ರೇಷನ್ ಖರ್ಚಲ್ಲೂ ಅರ್ಧ ನೀವು ಹಾಕ್ತೀರಾ? ಅಯ್ಯೋ, ನಿಮಗೆ ಎಷ್ಟು ಹೊಗಳಿದ್ರು ಸಾಲದು ಸರ್. ನಮ್ಮ ಮನೆಯವ್ರಿಗೆ ನೀವು ಸಿಕ್ಕಿರೋದು ಒಂಥರ ಭಾಗ್ಯ ಸಿಕ್ತಂಗೆ ಆಗೈತೆ ಸರ್. ತುಂಬ ಸಂತೋಷ ಆಯಿತು ಸರ್. ಆದಷ್ಟು ಬೇಗ ದುಡ್ಡು ಅನಿಸಿ ನಿಮಗೆ ತಗೊಂಬಂದು ಕೊಡ್ತೀವಿ ಸರ್. ಇನ್ನೊಂದ್ಸಲ ನೋಡ್ಕೊಂಬಿಡಿ ಸೈಟು. ಅತ್ತೆ, ಇದೇ ಸೈಟು ಚೆನ್ನಾಗಿತ್ತಲ್ವಾ? 2 ಕಡೆನೂ ರೋಡ್ ಬರುತ್ತೆ. 5 ಲಕ್ಷಕ್ಕೆ ಕಾರ್ನರ್ ಸೈಟ್ ಸಿಗ್ತೈತೆ ಟೌನ್ನಲ್ಲಿ. ಅದು ಬಸ್ ಸ್ಟ್ಯಾಂಡಿಗೆ 2 ಕಿಲೋಮೀಟರ್ ಅಷ್ಟೇ ಅಂತ ಇಲ್ಲಿರೋದು. ರೋಡ್ ನೋಡು ಎಷ್ಟು 20 ಅಡಿ ಅಗಲ ಐತಿ ರೋಡು. ಹೌದಮ್ಮ, ಎಲ್ಲ ಕಡೆನೂ 20 ಅಡಿ ರೋಡ್ ಬರಬೇಕು ಅಂತ ಕಾನೂನು ಐತೆ. ಅದಕ್ಕೆ ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಇನ್ನೂ ಇಲ್ಲಿ ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡಬೇಕು. ಆಮೇಲೆ ನೀರಿನ ವ್ಯವಸ್ಥೆನೂ ಮಾಡ್ಕೊಡ್ತೀವಿ. ಹೋಗ್ತಾ ಹೋಗ್ತಾ ಈಗ ಸ್ವಲ್ಪ ಇನ್ನೂ ಇದ್ರದ್ದು ಪ್ರೋಸೆಸಿಂಗ್ ಐತೆ. ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಫುಲ್ಲು ಎಲ್ಲ ರೆಡಿ ಆಗಿರುತ್ತೆ ನಿಮ್ಮ ಸೈಟು. ಹೌದಾ, ಸರಿ ಸರ್, ಆಯಿತು. ಸರಿ, ಬನ್ನಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋರಂತೆ ಊರಿಗೆ. ಅಯ್ಯೋ, ಪರವಾಗಿಲ್ಲ ಬಿಡಿ ಸರ್, ನಾವೇ ಊಟ ಮಾಡ್ಕೊಂಡು ಹೋಗ್ತೀವಿ. ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಏನು ಮನು ಇಷ್ಟೇ ನೀನು ಅರ್ಥ ಮಾಡ್ಕೊಂಡಿರೋ? ನಾನು ಅವತ್ತೇ ಹೇಳಿಲ್ವಾ ನೀವು ಸೈಟ್ ನೋಡೋಕೆ ಬಂದ ದಿವಸ ನಮ್ಮದೇ ಟ್ರೀಟು ಅಂತನಾ? ಹೋಟ್ಲಲ್ಲಿ ಒಳ್ಳೆ ಊಟ ಕೊಡಿಸ್ತೀನಿ, ಬನ್ನಿ. ನಿಮ್ಗೆ ಏನೇನು ಬೇಕು ಅದನ್ನು ತಿನ್ಕೊಂಡು ಆರಾಮಾಗಿ ಹೋಗೋರಂತೆ, ಐಸ್ ಕ್ರೀಮ್ ತಿನ್ಕೊಂಡು. ಸರಿ ಸರ್, ಆಯಿತು, ನಡೀರಿ, ಬರ್ತೀವಿ. ನಾವು ಆಟೋದ ಬರ್ತೀವಿ. ಆಯಿತು, ನಾನು ಗಾಡಿ ತಂದಿದ್ದೀನಿ, ಗಾಡೀಲಿ ಹೋಗ್ತೀನಿ, ನೀವು ಫಾಲೋ ಮಾಡ್ಕೊಂಬನ್ನಿ. ಸರಿ ಸರ್, ಆಯಿತು, ಬರ್ತೀವಿ, ನಡೀರಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೆ ನೀವು ಊಟನೂ ಇವರೇ ಕೊಡಿಸ್ತಾರಂತೆ. ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ರಿ ಅಂತಂದ್ರು. ಇಂಥ ಅವರು ಒಳ್ಳೆ ಜನ ಎಲ್ಲಿ ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ ಅಲ್ವಾ? ಒಂದು ಲೋಟ ನೀರು ಕೊಡೋಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಈಗಿನ ಜನ. ಅಂಥದ್ರಲ್ಲಿ ಸೈಟನ್ನು ಇಷ್ಟು ಕಡಿಮೆ ಕೊಟ್ಟು ಊಟನೂ ಕೊಡಿಸ್ತಾ ಇದ್ದಾರೆ ನಮಗೆ. ಪಾಪ ಪುಣ್ಯವಂತರು ನಾವೇನೆ. ಹೌದತ್ತೆ, ಇಂಥ ಒಳ್ಳೆಯವರು ಎಲ್ಲಾರ್ಗು ಸಿಗಲ್ಲ ಬಿಡಿ. ನಮ್ಮಂಥ ಅದೃಷ್ಟವಂತರಿಗೆ ಮಾತ್ರ ಇಂಥ ಒಳ್ಳೆಯವ್ರು ಸಿಗೋದು. ನಡೀರಿ ಹೋಗೋಣ, ಪಾಪ ಅವ್ರು ಹೋಗ್ತಾ ಇದ್ದಾರೆ. ರೀ ನಡೀರಿ. ನೀವೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಬರೀ ಬರೀ ಬೇಗ. ಪಾಪ ಅವರು ನಮಗೋಸ್ಕರ ವೆಯ್ಟ್ ಮಾಡಲ್ಲ. ಅವರು ಬೇರೆ ಬೇರೆ ಕೆಲಸಗಳು ಇರ್ತವೆ, ಹೋಗ್ಬೇಕು. ಬರೀ. ಆದಷ್ಟು ಬೇಗ ಈ ಸೈಟು ನಮ್ದಾದ್ರೆ ಅಷ್ಟೇ ಸಾಕಪ್ಪ. ಏ ಮಧು, ಆ ಸೈಟ್ನ ಏನು ತಿನ್ನೋಣಂಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಸಾಕು ಬಾ, ದೃಷ್ಟಿ ಆದತ್ತು, ಹೋಗೋಣ. ಪಾಪ ಅವರು ಎಷ್ಟೊತ್ತಂತ ಕಾಯ್ತಾರೆ ನಮಗೋಸ್ಕರ. ಬಾ ಬಾ, ಸಾಕು ನೋಡಿದ್ದು. ಆಯ್ತತ್ತೆ, ಬಂದೆ ಬರ್ತೀನಿ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.